ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡಿಸೈನ್ಗೆ 6 ದಾರ ತೊಗೊಂಡಿನಿ, 10 ನಂಬರ್ ಕ್ರೋಶಾ ನೀಡಲ್ ತೊಗೊಂಡಿನಿ. ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಇವಾಗ ನೋಡಿ ದಾರ ಗಂಟು ಹಾಕಿ ಲಾಕ್ ಮಾಡಿದ್ದೀನಿ. ಇವಾಗ ಲಾಕ್ ಮಾಡಿದ ತಕ್ಷಣ ದಾರ ಮೇಲೆ ಮಾಡಿ ಬಿಡಿಸಿ ಸೇರಿಸ್ತಿದ್ದೀನಿ. ಕ್ರೋಶಾ ನೀಡಲಲ್ಲಿ 2 ಬೀಡ್ ಹಾಕಿದ್ದೀನಿ. 2 ಬೀಡು ದಾರ ಒಳಗೆ 2 ಒಂದೇ ಸಲ ಸೇರಿಸ್ಕೋಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. 1 2 ಸಲ ನಿಧಾನಾಗಿ ಸೇರಿಸ್ಕೋಬೇಕು. ಇಲ್ಲಿ ನೋಡಿ ಈ ರೀತಿ ಸೇರಿಸ್ಕೋಬೇಕು. 2 ಬೀಡು ಸೇರಿಸ್ಕೊಂಡು ಬೀಡ್ ಲಾಕ್ ಮಾಡ್ತೀನಿ. ನೀವು ದೊಡ್ಡ ಸೈಜ್ ಬೀಡ್ ತೊಗೊಂಡ್ರೆ ಒಂದೇ ತೊಗೊಳ್ಳಿ. ನಾನು ಚಿಕ್ಕ ಸೈಜ್ ತೊಗೊಂಡೆ, ಅದಕ್ಕೆ 2 ಬೀಡ್ ತೊಗೊಂಡಿನಿ. ಬೀಡ್ ಲಾಕ್ ಮಾಡಿ ನೋಡಿ ಕರೆಕ್ಟಾಗಿ ಬಟ್ಟೆಗೆ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಈ ಬೀಡ್ ಲಾಕ್ ಮಾಡ್ತಾಯಿದ್ದೆಲ್ಲ ಅಲ್ಲಿ ಕುಚ್ಚು ಬರುತ್ತೆ ನೋಡಿ. ಈ ರೀತಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಇವಾಗ 3 ಚೈನ್ ಹಾಕೋತೀನಿ. 3 ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ. ಈ ರೀತಿ ಲಾಕ್ ಮಾಡ್ಕೋಬೇಕು. ಇವಾಗ ಏನೋ ದಾರ ಮೇಲೆ ಮಾಡಿ ಒಂದು ಕ್ರಿಸ್ಟಲ್ ಬೀಡ್ಸ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಗೋಲ್ಡನ್ ಕಲರ್ ಬೀಡ್ಸ್ ಕೂಡ ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ದೊಡ್ಡ ಸೈಜು ಕ್ರಿಸ್ಟಲ್ ಯೂಸ್ ಮಾಡ್ತಾಯಿದ್ದೀನಿ. ಕ್ರಿಸ್ಟಲ್ ಕೂಡ ಕ್ರೋಶಾ ನೀಡಲ್ ಸೇರಿಸಿ ದಾರ ಒಳಗೆ ಸೇರಿಸ್ಕೋಬೇಕು. ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಇವಾಗ ಆಮೇಲೆ ಬಟ್ಟೆಗೆ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ನಾನು ಇಲ್ಲಿ ಕ್ರಿಸ್ಟಲ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಗೋಲ್ಡನ್ ಬೀಡ್ ಕೂಡ ದೊಡ್ಡ ಸೈಜು ಯೂಸ್ ಮಾಡ್ಕೊಳ್ಳಿ ನೋಡಿ. ಇವಾಗ ಸೀರೆಗೆ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ತಾಯಿದ್ದೀನಿ. ಫಸ್ಟು 2 ಬೀಡ್ ಹಾಕಿ ಲಾಕ್ ಮಾಡಿದೆಲ್ಲ, ಆಮೇಲೆ 3 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಆಮೇಲೆ ಕ್ರಿಸ್ಟಲ್ ಬೀಡ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಇನ್ನು ತಿರ್ಗಾ 3 ಚೈನ್ ಹಾಕೋತೀನಿ. ಇನ್ನು 3 ಚೈನ್ ಹಾಕಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು. ಲಾಕು ಯಾವಾಗಲೂ ಕರೆಕ್ಟಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ನೋಡಿ. ಈ ರೀತಿ ಬೇಸ್ಲೈನ್ ಹಾಕೋಬೇಕು. ಇವಾಗಿನ ದಾರ ಮೇಲೆ ಮಾಡಿ 2 ಬೀಡ್ ಸೇರಿಸಿದೆಲ್ಲ ಅದೇ ರೀತಿನ 2 ಬೀಡ್ ಹಾಕೋತೀನಿ. ಚಿಕ್ಕ ಸೈಜಲ್ಲೂ 2 ಬೀಡ್ ಹಾಕೋತೀನಿ. 2 ಬೀಡ್ ಹಾಕಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ನಿಧಾನಾಗಿ ಹಾಕ್ಕೊಳ್ಳಿ ನೋಡಿ. ಬೀಡ್ ಹಾಕಿ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿ ಆಮೇಲೆ ಸೀರೆಗೆ ಲಾಕ್ ಮಾಡ್ತೀನಿ. ಇವಾಗ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋತೀನಿ. ನೋಡಿ ಈ ರೀತಿ ಲಾಕ್ ಮಾಡ್ಕೋಬೇಕು. ಇವಾಗಿನ ಚೈನ್ ಹಾಕೋತೀನಿ. 3 ಚೈನು 3 ಚೈನ್ ಹಾಕಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು. ಇನ್ನು ದಾರ ಮೇಲೆ ಮಾಡಿ ಒಂದು ಕ್ರಿಸ್ಟಲ್ ಬೀಡ್ಸ್ ಹಾಕೋತೀನಿ. ಫಸ್ಟ್ 2 ಬೀಡ್ ಹಾಕ್ತಾಯಿದ್ದಿಲ್ಲ, ಆಮೇಲೆ 3 ಚೈನು, ಆಮೇಲೆ ಕ್ರಿಸ್ಟಲ್ ಬೀಡು, ಆಮೇಲೆ ಏನೋ 3 ಚೈನು, ಆಮೇಲೆ ಏನೋ 2 ಬೀಡು. ಈ ರೀತಿ ಹಾಕ್ಕೊಳ್ಳಿ. ಕ್ರಿಸ್ಟಲ್ ಬೀಡ್ ಹಾಕ್ತಾಯಿದ್ದಿಲ್ಲ ಅಲ್ಲಿ ಆರ್ಚ್ ಬರುತ್ತೆ. ಇದು ಗೋಲ್ಡನ್ ಕಲರ್ ಬೀಡ್ ಹಾಕಿದ್ದಲ್ಲ ಅಲ್ಲಿ ಕುಚ್ಚು ಬರುತ್ತೆ ನೋಡಿ. ಈ ರೀತಿ ಹಾಕಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದೀನಿ. ಇವಾಗ 3 ಚೈನ್ ಹಾಕೋತೀನಿ. 3 ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ. ಇನ್ನು ದಾರ ಮೇಲೆ ಮಾಡಿ ಬಿಡ್ಸ್ ಹಾಕೋತೀನಿ. ಈ ಡಿಸೈನ್ಗೆ ಬೇಸ್ ಲೈನ್ ಅಷ್ಟೇ ಬಿಡ್ಸ್ ಬರುತ್ತೆ, ಆರ್ಚಿಗೆ ಬರೋದಿಲ್ಲ ನೋಡಿ. ದಾರ ಮೇಲೆ ಮಾಡಿ ಇನ್ನು 2 ಬೀಡು ಸೇರಿಸ್ತಾ ಇದ್ದೀನಿ. 2 ಬೀಡು ಹಾಕಿ ಲಾಕ್ ಮಾಡ್ಕೋತೀನಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ. ಬೀಡ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಇನ್ನು 3 ಚೈನ್ ಹಾಕೋತಾ ಇದ್ದೀನಿ. ಎಲ್ಲಿ ನಾವು ಗೋಲ್ಡನ್ ಕಲರ್ ಬೀಡ್ ಹಾಕಿದ್ದಲ್ಲ ಅಲ್ಲಿ ಕುಚ್ಚು ಬರುತ್ತೆ, ಕ್ರಿಸ್ಟಲ್ ಹಾಕಿದ್ದಲ್ಲ ಅಲ್ಲಿ ಆರ್ಚ್ ಬರುತ್ತೆ. ಕರೆಕ್ಟಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನೋಡಿ ಇನ್ನು ದಾರ ಮೇಲೆ ಮಾಡಿ ಕ್ರಿಸ್ಟಲ್ ಬೀಡ್ ಹಾಕ್ತಾಯಿದ್ದೀನಿ.
ಕ್ರಿಸ್ಟಲ್ ಬೀಡ್ ಹಾಕೋಬೇಕು, ಚೆನ್ನಾಗಿ ಲುಕ್ ಕೊಡುತ್ತೆ. ಅಂದ್ರೆ ಕಲರ್ ಹೋಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಈ ಬೀಡು. ಇಲ್ಲಿ ನೋಡಿ ಲಾಕ್ ಮಾಡ್ತಾಯಿದ್ದೀನಿ. ಇದು ಲಾಕ್ ಮಾಡಿ ಇನ್ನು ತಿರ್ಗಾ 3 ಚೈನ್ ಹಾಕೋತೀನಿ. 3 ಚೈನ್ ಹಾಕಿ ಇನ್ನು ದಾರ ಮೇಲೆ ಮಾಡಿ ಇನ್ನು ಬೀಡ್ ಹಾಕ್ಕೋಬೇಕು. ಬೇಸ್ಲಿನಿಗೆ ಜಾಸ್ತಿ ಬೀಡ್ ಬರುತ್ತೆ, ಚೆನ್ನಾಗಿ ಲುಕ್ ಕೊಡುತ್ತೆ. ಅದಕ್ಕೆ ನಾನು ಅಷ್ಟು ಬೀಡ್ ಕುಚ್ಚಿನಗೂ ಬೀಡ್ಸ್ ಬರುತ್ತಲ್ಲ, ಆರ್ಚಿಗೆ ಬೀಡ್ಸ್ ಬರುತ್ತೆ. ಇಲ್ಲಿ ನೋಡಿ ಇನ್ನು ಚಿಕ್ಕ ಸೈಜ್ಲಿ ಬೀಡ್ ಹಾಕ್ತಾಯಿದ್ದೀನಿ. ಅದು ಕೂಡ ದಾರ ಒಳಗೆ ಸೇರಿಸಿ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಬರುತ್ತೆ ಬೇಸ್ ಲೈನು. ಫಸ್ಟ್ ಬೀಡ್ ಹಾಕಿ ಆಮೇಲೆ 3 ಚೈನು, ಆಮೇಲೆ ಬೀಡು, ಇನ್ನು 3 ಚೈನು, ಇನ್ನು ಬೀಡು, ಇನ್ನು 3 ಚೈನು, ಇನ್ನು ಬೀಡು ಬರುತ್ತೆ. ಎಲ್ಲಿ ಕ್ರಿಸ್ಟಲ್ ಬೀಡ್ ಬಿಡುತ್ತಲ್ಲ ಅಲ್ಲಿ ಆರ್ಚ್ ಬರುತ್ತೆ, ಗೋಲ್ಡನ್ ಕಲರ್ ಬೀಡ್ ಬಿಡುತ್ತಲ್ಲ ಅಲ್ಲಿ ಕುಚ್ಚು ಬರುತ್ತೆ. ಕರೆಕ್ಟಾಗಿ ನೋಡಿಕೊಂಡು ಬೇಸ್ ಲೈನ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಸೆಕೆಂಡ್ ಲೇಯರ್ ಮಾಡೋಕ್ಕೆ ನಾನು ಸೇಮ್ ಕಲರ್ ದಾರ ತೊಗೊಂಡಿನಿ, ಲಾಕ್ ಮಾಡಿದ್ದೀನಿ. ಇವಾಗ ಚೈನ್ ಹಾಕ್ತಾಯಿದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ ಫಸ್ಟು. ಇವಾಗ ಚೈನ್ ಹಾಕಿ ಎಷ್ಟು ಚೈನ್ ಹಿಡಿಯುತ್ತೋ 5 ಚೈನ್ ಹಾಕ್ತಾಯಿದ್ದೀನಿ. ಇಲ್ಲಿ ಎಷ್ಟು ಚೈನ್ ಹಿಡಿಯುತ್ತೋ ಅಲ್ಲಿಷ್ಟು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಫಸ್ಟ್ ಬೀಡ್ ಹಾಕಿ ಲಾಕ್ ಮಾಡಿದೆಲ್ಲ ಆ ಬೀಡ್ ಸುತ್ತ ಚೈನ್ ಬರಬೇಕು. ಎಷ್ಟು ಚೈನ್ ಹಿಡಿಯುತ್ತೆ ಅಷ್ಟು ಚೈನ್ ಹಾಕಿ ಬೀಡ್ ಲಾಕ್ ಹತ್ರ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ. ಇವಾಗ ಚೈನ್ ಹಾಕಿದ್ದೆಲ್ಲ ಅಲ್ಲಿ ಕುಚ್ಚು ಬರುತ್ತೆ ನೋಡಿ. ಇವಾಗ ನೋಡಿ ಇಲ್ಲಿಂದ ಸೂಜಿ ಮೇಲೆ ಒಂದು ಸಲ ದಾರ ತಗೋತೀನಿ. ಒಂದು ಸಲ ದಾರ ತಗೊಂಡು ಬೀಡ್ ಹಿಂದೆ ದಾರ ಇರುತ್ತಲ್ಲ, ನಾವು ಕ್ರಿಸ್ಟಲ್ ಬೀಡ್ ಹಾಕಿದ್ದೆಲ್ಲ ಆ ಕ್ರಿಸ್ಟಲ್ ಬೀಡ್ ಹಿಂದೆ ದಾರ ಇರುತ್ತೆ. ಆ ದಾರ ಒಳಗೆ ಹೋಗಿ ಆ ದಾರನ ಎಳ್ಕೊಂಬರ್ಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ಆ ದಾರ ಎಳ್ಕೊಂಬಂದು ನೋಡಿ 2ಗೆ 1 ಮಾಡ್ಕೋಬೇಕು. ಇವಾಗ 2ಗೆ 1, 2ಗೆ 1 ಇಲ್ಲಿ ನಾನು ಡಬಲ್ ಕ್ರೋಶೆ ಕಂಬ ಹಾಕ್ತಾಯಿದ್ದೀನಿ. ಇವಾಗ ಡಬಲ್ ಕ್ರೋಶೆ ಕಂಬ ಮಾಡಿದೆಲ್ಲ ಅದ್ರ ಮೇಲೆ 2 ಚೈನ್ ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. 2 ಚೈನ್ ಹಾಕಿ ಅದೇ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಡಬಲ್ ಕ್ರೋಶೆ ಮಾಡಿ ಮೇಲೆ 2 ಚೈನ್ ಹಾಕಿ ಅದೇ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ತಾಯಿದ್ದೀನಿ. ಅಂದರೆ ಪಿಕೋಟ್ ಟೈಪ್ ಬರುತ್ತೆ, ಪಿಕೋಟ್ ಡಿಸೈನ್ ಇದು. ಇನ್ನು ಸೂಜಿ ಮೇಲೆ ದಾರ ಸುತ್ತಕೊಂಡು ಬೀಡ್ ಹಿಂದೆ ದಾರ ಇರುತ್ತಲ್ಲ ಆ ದಾರ ಹೋಗಿ ಆ ದಾರ ಎಳ್ಕೊಂಬಂದು 2ಗೆ 1, 2ಗೆ 1 ಇವಾಗಿನ 2 ಚೈನು, ಆ ಡಬಲ್ ಕ್ರೋಶೆ ಮೇಲೆ 2 ಚೈನು, 2 ಚೈನ್ ಹಾಕಿ ಅದೇ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಲಾಕ್ ಮಾಡ್ಕೋಬೇಕು. ಅಂದರೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು, ಅಂದರೆ ಪಿಕೋಟ್ ಟೈಪ್ ಬರುತ್ತೆ. ಇನ್ನು ಸೂಜಿ ಮೇಲೆ ದಾರ ತಗೋತಾ ಇದ್ದೀನಿ. ಇನ್ನು ಡಬಲ್ ಕ್ರೋಶೆ ನಾನು ಬೀಡ್ ಹಾಕಿದ್ದಲ್ಲ ಆ ಬೀಡ್ ಹಿಂದೆ ದಾರಾಗೆ ವರ್ಕ್ ಮಾಡ್ತಾಯಿದ್ದೀನಿ. ನೀವು ಬೀಡ್ ಬೇಡ ಅಂದರೆ ಅಲ್ಲಿ 4 ಚೈನ್ ಕೂಡ 5 ಚೈನ್ ಕೂಡ ಹಾಕ್ಕೊಳ್ಳಿ. ಹಾಕಿಬಿಟ್ಟು ವರ್ಕ್ ಮಾಡ್ಕೊಳ್ಳಿ. ಎಲ್ಲ ಡಬಲ್ ಕ್ರೋಶೆ ಮೇಲೆ 2 ಚೈನ್ ಹಾಕೋಬೇಕು. 2 ಚೈನ್ ಹಾಕಿ ಅದೇ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ ಆರ್ಚಿದು. ನೋಡಿ ಇನ್ನು ಸೂಜಿ ಮೇಲೆ ದಾರ ಸುತ್ಕೋತಾ ಇದ್ದೀನಿ. ಅದೇ ದಾರ ಒಳಗೆ ಹೋಗಿ ಆ ದಾರ ಎಳ್ಕೊಂಡು ಬರಬೇಕು. ಎಳ್ಕೊಂಬಂದು 2ಗೆ 1, 2ಗೆ 1 ಅದು ಮಾಡಿ ಇನ್ನು 2 ಚೈನ್ ಹಾಕೋಬೇಕು. ಮೇಲೆ 2 ಚೈನ್ ಹಾಕಿ ಅದೇ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೇಕು. ಈ ಸೈಡ್ ಹಾಕೋಬೇಕು ಕ್ರೋಶೆ ನೀಡಲ್, ಈ ಸೈಡ್ ಹಾಕಿ ಆ ಸೈಡಿಂದ ದಾರ ಎಳ್ಕೊಂಬಂದು ಲಾಕ್ ಮಾಡ್ಕೋಬೇಕು. ಈ ಸೈಡ್ ಹಾಕಿ ಆ ಸೈಡಿಂದ ದಾರ ಎಳ್ಕೊಂಬರ್ಬೇಕು. ನೋಡಿ ಎಳ್ಕೊಂಬಂದು ಲಾಕ್ ಮಾಡಿದ್ರೆ ಸಿಂಗಲ್ ಕ್ರೋಶೆ ಆಗುತ್ತೆ. ಇನ್ನು ಸೂಜಿ ಮೇಲೆ ದಾರ ಸುತ್ತಕೊಂಡು ಇನ್ನು ಡಬಲ್ ಕ್ರೋಶೆ ಕಂಬ ಮಾಡ್ತಾಯಿದ್ದೀನಿ. ಇಲ್ಲಿ ಟೋಟಲಾಗಿ 9 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 9 ಕಂಬ ಹಾಕ್ತಾಯಿದ್ದೀನಿ. ಇನ್ನು 2 ಚೈನ್ ಹಾಕಿ ಲಾಕ್ ಮಾಡ್ಕೊಂಡು ಹೋಗಬೇಕು ಎಲ್ಲ ಡಬಲ್ ಕ್ರೋಶೆ ಮೇಲೂ. ನೀವು ಕೂಡ ಕರೆಕ್ಟಾಗಿ ನೋಡಿಕೊಂಡು ವರ್ಕ್ ಮಾಡ್ಕೊಳ್ಳಿ. ಎಲ್ಲ ಡಬಲ್ ಕ್ರೋಶೆಗೆ 2 ಚೈನ್ ಹಾಕಿದ್ರೆ ಲಾಕ್, ಅದೇ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೇಕು. ನೀವು ಬೇಕಂದರೆ 3 ಚೈನ್ ಕೂಡ ಹಾಕ್ಕೊಳ್ಳಿ. ನಾನು 2 ಚೈನ್ ಹಾಕಿ ಲಾಕ್ ಮಾಡ್ತಿದ್ದೀನಿ. ನೋಡಿ ಈ ರೀತಿ ಬರುತ್ತೆ ಆರ್ಚ್, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ಟೋಟಲಾಗಿ 9 ಡಬಲ್ ಕ್ರೋಶೆ ಕಂಬ ಹಾಕಿದ್ದೀನಿ. ಇವಾಗ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಎಷ್ಟು ಕಂಬ ಹಿಡುತ್ತೆ ಅಷ್ಟು ಕಂಬ ಹಾಕ್ಕೋಬೇಕು. ಫುಲ್ ಜಾಸ್ತಿನೇ ಹಾಕ್ಕೋಬೇಡಿ,
ಚೆನ್ನಾಗಿ ಲುಕ್ ಕೊಡಲ್ಲ. ಇಲ್ಲಿ ನೋಡಿ ಟೋಟಲಾಗಿ 9 ಕಂಬ ಬಂದೈತಿ. 9 ಡಬಲ್ ಕ್ರೋಶೆ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದೈತಿ ನೋಡಿ, ಎಷ್ಟು ನೀಟಾಗಿ ಬಂದೈತಿ. ಇವಾಗ ತಿರ್ಗಿ ಚೈನ್ ಹಾಕಿ ನಾವು ಬೀಡ್ ಲಾಕ್ ಮಾಡೋದಿಲ್ಲ, ಅದ್ರ ಮೇಲೆ ಲಾಕ್ ಮಾಡ್ಕೊತೀನಿ. 4 ಚೈನ್ ಬಂದರೆ 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. 5 ಚೈನ್ ಬಂದರೆ 5 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಇನ್ನು ಇಲ್ಲಿಂದ ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ ಆರ್ಚ್. ಇನ್ನು ಸೂಜಿ ಮೇಲೆ ದಾರ ಸುತ್ಕೋತೀನಿ. ಸೂಜಿ ಮೇಲೆ ದಾರ ತಗೊಂಡು ನೋಡಿ ಬೀಡ್ ಹಿಂದೆ ದಾರ ಇರುತ್ತಲ್ಲ, ಆ ದಾರ ಒಳಗೆ ಹೋಗಿ ಆ ದಾರ ಎಳ್ಕೊಂಡ್ಬಂದು ಡಬಲ್ ಕ್ರೋಶೆ ಮಾಡ್ಕೋತೀನಿ. ಡಬಲ್ ಕ್ರೋಶೆ ಮಾಡಿ ಇನ್ನು 2 ಚೈನ್ ಹಾಕಿ ಅದೇ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ಕೋತೀನಿ. ಕರೆಕ್ಟಾಗಿ ನೋಡಿಕೊಂಡು ವರ್ಕ್ ಹಾಕೊಳ್ಳಿ. ನೋಡಿ ಇನ್ನು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಈ ಆರ್ಚಿಗೆ ಅಷ್ಟೇ 9 ಡಬಲ್ ಕ್ರೋಶೆ ಮಾಡ್ಕೋತೀನಿ. ಪಿಕೋಟ್ ಟೈಪ್ ಬರುತ್ತೆ ಈ ಡಿಸೈನು, ಪಿಕೋಟ್ ಡಿಸೈನ್ ಇದು. ಎಲ್ಲ ಡಬಲ್ ಕ್ರೋಶೆಗೆ 2 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಲಾಕ್ ಮಾಡ್ಕೋಬೇಕು. ಈ ಸೈಡ್ ಕ್ರೋಶೆ ಹಾಕಿ ಆ ಸೈಡ್ ದಾರ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ಇದೇ ರೀತಿ ಇದು ಕೂಡ ಆರ್ಚ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಅಷ್ಟೇ 9 ಹಾಕ್ಕೋತೀನಿ ಡಬಲ್ ಕ್ರೋಶೆ. ಎರಡು ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಲಾಕ್ ಮಾಡ್ಕೋಬೇಕು. ಈಜಿ ಐತಿ ಡಿಸೈನ್, ಅಷ್ಟೇನು ಕಷ್ಟ ಇಲ್ಲ. ಇದು ಕೂಡ ಆರ್ಚ್ ನೋಡಿ ಕಂಪ್ಲೀಟ್ ಆಗೈತಿ. ಇಲ್ಲಿ ಕೂಡ ಅಷ್ಟೇ 9 ಕಂಬ ಹಾಕಿದ್ದೀನಿ, ಅಂದರೆ 9 ಡಬಲ್ ಕ್ರೋಶೆ ಮಾಡಿದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ಲಾಕ್ ಮೇಲೆ ಲಾಕ್ ಮಾಡಿ ಇವಾಗ ನೋಡಿ ಎಷ್ಟು ಚೈನ್ ಹಿಡುತ್ತೆ, ಬೀಡ್ ಹಾಕಿದ್ದಲ್ಲ ಅಲ್ಲಿ ಕುಚ್ಚು ಬರುತ್ತೆ ಹೇಳಿದಲ್ಲ, ಅಲ್ಲಿ ಎಷ್ಟು ಚೈನ್ ಹಿಡುತ್ತೆ ಅಷ್ಟು ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಅಲ್ಲಿ ಕುಚ್ಚು ಬರುತ್ತೆ. ಎಷ್ಟು ನೀಟಾಗಿ ಬಂದೈತಿ ಆರ್ಚ್ ನೋಡಿ. ಇವಾಗ ಎಷ್ಟು ಚೈನ್ ಬರುತ್ತೆ ಅಷ್ಟು ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ. ನೋಡಿ ಇಲ್ಲಿ ಕುಚ್ಚು ಬರುತ್ತೆ, ಈ ರೀತಿ ಬರುತ್ತೆ ಆರ್ಚು, ಪಿಕೌಟ್ ಆರ್ಚ್ ಇದು. ನೋಡಿ ಎಷ್ಟು ನೀಟಾಗಿ ಬಂದೈತಿ 3 ಆರ್ಚು. ಈ ಬೀಡ್ ಹಾಕಿದ್ದಲ್ಲ ಅಲ್ಲಿ ಕುಚ್ಚು ಬರುತ್ತೆ. ತುಂಬ ಚೆನ್ನಾಗಿ ನೀಟಾಗಿ ಬಂದೈತಿ ಡಿಸೈನು. ಈ ರೀತಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತ ಇಷ್ಟ ಆಗುತ್ತೆ ಈ ಡಿಸೈನು. ಕುಚ್ಚೆಲ್ಲ ಹಾಕಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ನೋಡಿ. ಈ ರೀತಿ ಹಾಕಿ ನೋಡಿ. ನೋಡಿ ಕುಚ್ಚು ಕೂಡ ಹಾಕಿದ್ದೀನಿ. ಕುಚ್ಚಿಗೆ ಇವಾಗ ಸ್ವಲ್ಪ ದಾರ ಕಮ್ಮಿ ತೊಗೊಂಡಿನಿ. ಸ್ವಲ್ಪ ಕುಚ್ಚು ಹತ್ತಿರ ಐತಲ್ಲ ಅದಕ್ಕೆ ಕಮ್ಮಿ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. 50 ಎಳೆ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ. ಡಬಲ್ ಮಾಡಿದ್ರೆ 100 ಎಳೆ ಆಗುತ್ತೆ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ. ಬೇಕಂದರೆ ಸ್ಟೋನ್ ಚೈನ್ ಕೂಡ ಆಡಿಸ್ಕೊಳ್ಳಿ. ಓಕೆ ಫ್ರೆಂಡ್ಸ್, ವಿಡಿಯೋ ಎಲ್ಲೆಂಡ್ ಮಾಡ್ತೀನಿ. ಎಲ್ಲರಿಗೂ ಬಾಯ್.